ಹಲೋ, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನ್ವಿ ಫ್ಯಾಷನ್. ಇದು ಲಾಸ್ಟ್ ವಿಡಿಯೋ ಕಂಟಿನ್ಯೂಟಿ ಆಗಿರುತ್ತೆ, ಅಂದರೆ ಪಾರ್ಟ್ 2 ಹಾಕ್ತಾ ಇದ್ದೀನಿ. ಅದರಲ್ಲಿ ಒಂದು 6 ಡಿಸೈನ್ ಹೇಳ್ಕೊಟ್ಟಿದ್ದೆ ಅಲ್ಲ, ಇದರಲ್ಲಿ ಇನ್ನೂ 6 ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಈಗ ನಾನು ಹೊಲಿತಾ ಇರೋದು ಸಿ ಟೈಪ್ ಬರುತ್ತೆ. ನೋಡಿದ್ರಲ್ಲ, ಸಿ ಥರ ಸಿ ಶೇಪ್ ಆಯಿತು. ಇದು ಸಿ ಅಷ್ಟೇ ಅಲ್ಲ, ನಾವು ಉಲ್ಟಾ ಸಿ ಮಾಡ್ಕೋಬೋದು, ಯು ಮಾಡ್ಕೋಬೋದು, ಉಲ್ಟಾ ಯು ಮಾಡ್ಕೋಬೋದು. ಒಂದನ್ನೇ ಬೇರೆ ಬೇರೆ ರೀತಿ ಥರ ಸ್ಟಿಚ್ ಮಾಡ್ಬೋದು. ಈಗ ನಾನು ನೆಕ್ಸ್ಟ್ ಡಿಸೈನ್ಗೆ ಗ್ರೀನ್ ಕಲರ್ ಥ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ಥ್ರೆಡ್ಡು ಕೊನೆಗೆ ನಾಟ್ ಹಾಕ್ಬಿಟ್ಟು ಈಗ ಕೆಳಗಿಂದ ತೊಗೊತಾ ಇದ್ದೀನಿ. ಈ ಡಿಸೈನು ಒಂದು ಲೀಫ್ ಶೇಪ್ ಆಗಿರುತ್ತೆ, ಅದರಿಂದ ನಾನು ಗ್ರೀನ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಈ ಡಿಸೈನು ಕಂಪ್ಲೀಟ್ ಆಗ್ತಾ ಬಂತು. ಇಷ್ಟೇ ಈ ಡಿಸೈನು, ನೋಡೋದಕ್ಕೆ ಲೀಫ್ ಥರನೇ ಕಾಣುತ್ತೆ. ಸೊ ಹಾಗೆ ಒಂದು ಫ್ರೆಂಚ್ ನಾಟ್ ಹಾಕಿದರೆ ಅದು ಫ್ಲವರ್ ಡಿಸೈನ್ ಥರ ಕಾಣುತ್ತೆ. ಈಗ ಇಲ್ಲಿ ಹಿಂದ್ಗಡೆ ನಾಟ್ ಮಾಡಿ ಫಿನಿಶ್ ಮಾಡ್ತಾ ಇದ್ದೀನಿ. ಈಗ ಇದೇ ಡಿಸೈನ್ನೇ ನಾನು ಒಂದು ಫ್ರೆಂಚ್ ನಾಟ್ ಹಾಕ್ತಾ ಇದ್ದೀನಿ. ಸೊ ನಿಮಗೆ ರಿಪೀಟ್ ಆಗುತ್ತೆ, ನೋಡ್ಕೊಳ್ಳಿ. ನಾ ಇಲ್ಲಿ ವಿ ಶೇಪ್ ಅಷ್ಟೇ ಮಾಡ್ತಾ ಇದ್ದೀನಿ. ಲೀಫು ಇನ್ನೂ ಸ್ವಲ್ಪ ದಪ್ಪ ಕಾಣಬೇಕು ಅಂದರೆ ನೀವು ಇನ್ನೊಂದು ಸ್ಟಿಚ್ ಎಕ್ಸ್ಟ್ರಾ ಹಾಕಿದ್ರೆ ಅದು ಇನ್ನೂ ಚೆನ್ನಾಗಿ ಕಾಣುತ್ತೆ. ಇಲ್ಲಿ 3 ಟೈಮ್ಸ್ ಹಾಕ್ತಾ ಇದ್ದೀನಿ. ಒಂದೊಂದಕ್ಕೆ 3 ಟೈಮ್ಸ್ ಸ್ಟಿಚ್ ಹಾಕ್ತಾ ಇದ್ದೀನಿ. ಈ ಥರ ಬಂದಿದೆ ನೋಡಿ. ಈಗ ಹೋಲ್ ಕಾಣ್ತಾ ಇದೆಯಲ್ಲ, ಅದಕ್ಕೆ ಫ್ರೆಂಚ್ ನಾಟ್ ಹಾಕೋದು. ಇದಕ್ಕೆ ನಾನು ಪಿಂಕ್ ಕಲರ್ ತಗೊತಾ ಇದ್ದೀನಿ. ಥ್ರೆಡ್ ಆ ಹೋಲಿಂದ ಸೂಜಿನ ತಗೊಂಡು ಈಗ ದಾರನ ಇಟ್ಕೊಂಡು 4 ಟೈಮ್ಸ್ ಸೂಜಿಗೆ ಸುತ್ಕೋಬೇಕು. ತೋರಿಸ್ತಾ ಇದ್ದೀನಲ್ಲ, 4 ಟೈಮ್ಸ್ ಸುತ್ತಿದ್ದೀನಿ ನಾನು. ಎಡಗೈ ದಾರ ಇಟ್ಕೊಂಡಿದ್ದೀನಲ್ಲ, ಅದು ಬಿಡ್ದಲೇ ಸೂಜಿನ ಆ ಹೋಲಿಗೆ ಹಾಕಿ ಕೆಳಗಿಂದ ಎಳ್ಕೋಬೇಕು. ಕೊನೆಯಲ್ಲಿ ಅಷ್ಟಾದಾಗ ದಾರ ಬಿಟ್ಟರೆ ನೀಟಾಗಿ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಕೆಳಗಡೆ ಮತ್ತೆ ನಾಟ್ ಹಾಕೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕು. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ? ಇದೇ ಥರ ನೀವು ಇನ್ನೂ ಬೇರೆ ಬೇರೆ ರೀತಿ ತುಂಬ ಡಿಸೈನ್ಸ್ ಮಾಡ್ಕೋಬೋದು. ಮಾಡ್ತಾ ಮಾಡ್ತಾ ನಮಗೂ ಹೊಸ ಡಿಸೈನ್ ಎಲ್ಲ ಹೊಲಿತಾ ಹೋಗುತ್ತೆ. ಈಗ ಈ ಡಿಸೈನ್ ಆಗ್ತಾ ಇರೋದು ಲಾಸ್ಟ್ 8th ಡಿಸೈನ್ ಹಾಕಿದ್ದೀನಲ್ಲ, ಸೇಮ್ ಅದೇ ಹಾಕಿ ಇಲ್ಲಿಗೆ ಈಗ ಫ್ರೆಂಚ್ ನಾಟ್ ಕೊಡ್ತಾ ಇದ್ದೀನಿ. ಒಂದು ಅಂದರೆ 8 ಮತ್ತು 9 ಡಿಸೈನ್ ಎರಡು ಮಿಕ್ಸ್ ಆಗಿದೆ ಇದರಲ್ಲಿ. ಈ ಡಿಸೈನ್ ತುಂಬ ಚೆನ್ನಾಗಿದೆ, ಒಂದು ಫ್ಲವರ್ ಥರ ಕಾಣುತ್ತೆ.
ಇದೇ ಥರ ಇನ್ನೂ ಹಲವಾರು ಡಿಸೈನ್ಸ್ ಇದೆ. ನಾರ್ಮಲಾಗಿ ಬಟನ್ ಸ್ಟಿಚ್ ಮಾಡೋ ಬದಲು ಈ ಥರ ಡಿಫ್ರೆಂಟಾಗಿ ಸ್ಟಿಚ್ ಮಾಡಿದ್ರೆ ಸ್ವಲ್ಪ ಸ್ಟೈಲಿಶ್ ಲುಕ್ ಕಾಣುತ್ತೆ, ಚೆನ್ನಾಗಿ ಅನಿಸುತ್ತೆ. ಈಗ ಈ ಡಿಸೈನ್ ಬಂದ್ಬಿಟ್ಟು 10th ಡಿಸೈನ್ ಹಾಕಿದ್ದೀನಲ್ಲ ಅದರ ಎಕ್ಸ್ಟೆಂಡ್. ಆಲ್ರೆಡಿ ನಾನು ಈ ಡಿಸೈನ್ ತೋರಿಸಿರೋದ್ರಿಂದ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಇರೋದ್ರಿಂದ ಮತ್ತೆ ಸ್ಲೋ ಮಾಡಿದ್ದೀನಿ, ನೋಡ್ಕೊಳ್ಳಿ. ಆ ಬಟನ್ ಪೂರ್ತಿ ಕೆಳಗಡೆಗೆ ನಾವು ಇನ್ಸರ್ಟ್ ಮಾಡಬೇಕು ಸೂಜಿನ. ನೋಡ್ತಾ ಇದ್ದೀರಲ್ಲ, ಇದು ಒಂದು ಬೊಕ್ಕೆ ಟೈಪ್ ಕಾಣುತ್ತೆ. ಅಷ್ಟೇ, ಇದು ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಗ್ರೀನ್ ಕಲರು ನಾಟ್ ಹಾಕಿ ಥ್ರೆಡ್ನ ಕಟ್ ಮಾಡಿ ನೆಕ್ಸ್ಟು ಪಿಂಕ್ ಕಲರ್ ಥ್ರೆಡ್ಡಲ್ಲಿ ಫ್ರೆಂಚ್ ನಾಟ್ ಹಾಕೋದು. ಅಲ್ಲಿ ಲಾಸ್ಟ್ ಡಿಸೈನಲ್ಲಿ ಒಂದು ಹಾಕಿದ್ವಲ್ಲ, ಇಲ್ಲಿ 3 ಸೈಡೂ 3 ಹೋಲಿಗೂ ಫ್ರೆಂಚ್ ನಾಟ್ ಹಾಕಬೇಕು. ನೋಡ್ಕೊಂಡ್ರಲ್ಲ, 4 ರೌಂಡ್ ಸುತ್ತಿದ್ದೀನಿ ನಾನು ಸೂಜಿಗೆ. ಮತ್ತು ಅದೇ ಹೋಲ್ಗೆ ವಾಪಸ್ ಸೂಜಿ ಹಾಕ್ತಾ ಇದ್ದೀನಿ. ಎಡಗೈಲಿ ಥ್ರೆಡ್ ಇಟ್ಕೊಂಡಿದ್ದೀನಲ್ಲ, ಅದನ್ನ ಬಿಡಬಾರ್ದು. ಸ್ವಲ್ಪ ಪೂರ್ತಿ ಹೋದ್ಮೇಲೆ ಇನ್ನು ಸ್ವಲ್ಪ ಇದೆ ಅನ್ನುವಾಗ ಥ್ರೆಡ್ ಬಿಡಬೇಕು, ಆಗ ಪರ್ಫೆಕ್ಟಾಗಿ ಬರುತ್ತೆ. ಬಟನ್ ಹಾಕೋದು ಎಲ್ರಿಗೂ ಬರ್ಬೋದು ಅಂತ ಅನ್ಕೊತೀರಾ, ಆದರೆ ಕೆಲವ್ರಿಗೆ ಬೇಸಿಕ್ಸು ಗೊತ್ತಿರಲ್ಲ ಅಲ್ಲ, ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದೇ ರೀತಿ ವಿಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬಟನ್ಸ್ ಆಯ್ತಲ್ಲ, ಈಗ ಕಾಜಾ ಹೇಗೆ ಹಾಕೋದು, ಮಿಷಿನಲ್ಲಿ ಹೇಗೆ ಹಾಕೋದು, ಹಾಗೆ ಬೈ ಹ್ಯಾಂಡಲ್ಲಿ ಹೇಗೆ ಹಾಕೋದು, ಎರಡೂ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಡೀಟೇಲಾಗಿ ತೋರಿಸ್ತಾ ಇರೋ ಕಾರಣ ಬಿಗಿನರ್ಸ್ಗೂ ಗೊತ್ತಾಗಲಿ ಅಂತ ಅಷ್ಟೇ. ನಮಗೆ ಏನೂ ಗೊತ್ತೇ ಇಲ್ಲ ಟೈಲರಿಂಗ್ ಬಗ್ಗೆ ಅಂತ ಹೇಳೋರು ಕೂಡ ಇದನ್ನು ಕಲ್ತ್ಕೊಳ್ಳಿ ಅಂತ ನಾನು ಇಷ್ಟು ಬೇಸಿಕ್ಕಿಂದ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಮುಂದೆ ಬರ್ತಾ ಫ್ರಾಕ್ಸ್ ಹಾಗೆ ಟಾಪ್ ಕಟ್ಟಿಂಗ್ ಸ್ಟಿಚಿಂಗ್ ಎಲ್ಲನೂ ಹೇಳ್ಕೊಡ್ತಾ ಬರ್ತೀನಿ. ಈ ವಿಡಿಯೋಸ್ ಎಲ್ಲ ನಿಮಗೆ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಗ ನಾನು ಅಪ್ಲೋಡ್ ಮಾಡೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ನೀವು ತಕ್ಷಣ ವಿಡಿಯೋನ ನೋಡ್ಬೋದು. ನೋಡಿದ್ರಲ್ಲ, ಬೊಕ್ಕೆ ರೀತಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಈಗ ಲಾಸ್ಟ್ ಒಂದು ಬಟನ್ ಸ್ಟಿಚ್ ಮಾಡೋಣ. ಇದು ಸ್ಮೈಲಿ ಇಮೋಜಿ ಥರ ಕಾಣೋ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾವು ವೈಟ್ ಬಟನ್ಗಿನ್ನ ಯೆಲ್ಲೋ ಕಲರ್ ಬಟನ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಮಕ್ಕಳಿಗೆಲ್ಲ ಈ ಥರ ಡಿಫ್ರೆಂಟ್ ಹಾಕಿದ್ರೆ ಅವ್ರಿಗೆ ಇನ್ನೂ ತುಂಬ ಚೆನ್ನಾಗಿ ಅನಿಸುತ್ತೆ, ಖುಷಿ ಪಡ್ತಾರೆ. ಅಷ್ಟೇ, ಇದು ತುಂಬ ಈಸಿ ಇದೆ.
ಕೆಳಗಡೆ 2 ಹೋಲಿಗೆ ಸ್ಟಿಚ್ ಮಾಡಾದಮೇಲೆ ಇನ್ಮೇಲೆ 2 ಹೋಲ್ ಇರುತ್ತಲ್ಲ ಅದಕ್ಕೆ ಕಣ್ಣು ಥರ ಫ್ರೆಂಚ್ ನಾಟ್ ಹಾಕಬೇಕು ಅಷ್ಟೇ. ಯಾವುದೇ ಕೆಲಸನೂ ತುಂಬ ಕಷ್ಟ ಇರಲ್ಲ. ಮಾಡ್ತಾ ಮಾಡ್ತಾ ನಮಗೆ ಪ್ರಾಕ್ಟೀಸ್ ಆದಂಗೆಲ್ಲ ಈಸಿ ಆಗ್ತಾ ಹೋಗುತ್ತೆ. ಬಟ್ ಪ್ರಾಕ್ಟೀಸ್ ಮಾಡಲೇಬೇಕು. ಆಲ್ರೆಡಿ ಸ್ಮೈಲಿ ಥರ ಕಾಣ್ತಾ ಇದೆ. ಸೊ ಈಗ ನಾನು ಅದು 2 ಹೋಲ್ ಇದೆ ಅಲ್ಲ, ಕಣ್ಣು ಥರ ಬ್ಲ್ಯಾಕ್ ಥ್ರೆಡ್ ತೊಗೊಂಡು ಫ್ರೆಂಚ್ ನಾಟ್ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 4 ಹಾಕ್ಬಿಟ್ಟಿದ್ದೀನಿ ಫ್ರೆಂಚ್ ನಾಟ್. ನೀವು 2 ಇಲ್ಲ 3 ತೊಗೊಂಡ್ರೆ ಇನ್ನೂ ಬೆಟರ್ ಕಾಣುತ್ತೆ ಅಂತ ಅನ್ಕೊತೀನಿ. ಸ್ವಲ್ಪ ದಪ್ಪ ದಪ್ಪ ಅನಿಸುತ್ತೆ. 3 ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣ್ಬೋದು. ಲೆಫ್ಟ್ ಹ್ಯಾಂಡಲ್ಲಿ ಥ್ರೆಡ್ ಬಿಡೋ ಹಾಗಿಲ್ಲ. ಸ್ವಲ್ಪ ದಾರ ಇದೆ ಅನ್ನುವಾಗ ಆ ಥ್ರೆಡ್ನ ಬಿಡಬೇಕು. ನೋಡಿದ್ರಲ್ಲ, ಅದೇ ಥರ ಇನ್ನೊಂದು. ನೋಡಿದ್ರಲ್ವಾ, ಸ್ಮೈಲಿ ಥರ ಕಾಣ್ತಾ ಇದೆ. ಫ್ರೆಂಚ್ ನಾಟ್ನ ನಾನಿಲ್ಲಿ 4 ಟೈಮ್ಸ್ ಸೂಜಿಗೆ ಸುತ್ತಿದ್ದೀನಲ್ಲ, ನೀವು 3 ಟೈಮ್ಸ್ ಸುತ್ತಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿದ್ರಲ್ಲ 12 ಡಿಸೈನ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗುತ್ತೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ನಾನು ಮುಂದಿನ ವಿಡಿಯೋದಲ್ಲಿ.